10ನೇ ತರಗತಿಯ ಕನ್ನಡದ ಮೌಲ್ಯಾಂಕನ ಪರೀಕ್ಷೆ 2024 50+ ಅಂಕಗಳ ಬಹು ನಿರೀಕ್ಷಿತ ಪ್ರಶ್ನೆಗಳಲ್ಲಿ ಎರಡನೇ ಭಾಗದ ವಿಡಿಯೋ ನಿಮ್ಮ ಪರೀಕ್ಷೆ 11/3/2024ಕ್ಕೆ ನಡೀತಾ ಇದೆ. ಆಲ್ರೆಡಿ ಫಸ್ಟ್ ಪಾರ್ಟ್ ಯಾರು ನೋಡಿಲ್ಲಲ್ಲ ತಪ್ಪದೇ ನೋಡಿ. ಅಲ್ಲಿ ಸಂದರ್ಭ ಹೇಳಿದ್ದೀನಿ, ಕವಿ ಸಾಹಿತಿಗಳ ಪರಿಚಯ ಹೇಳಿದ್ದೀನಿ, ಅಲಂಕಾರ ಹೇಳಿದ್ದೀನಿ, ಪ್ರಸ್ತಾರ ಹಾಕಿ ಲಘು ಗುರು ಹಾಕ್ತಕ್ಕಂಥದ್ದು, ಪದ್ಯ ಪೂರ್ಣ ಮಾಡೋದು, ಗದ್ಯ ಭಾಗದ 4 ಅಂಕದ ಪ್ರಶ್ನೆಗಳು, ಪದ್ಯ ಭಾಗದ 4 ಅಂಕದ ಪ್ರಶ್ನೆಗಳು, ಪತ್ರ, ನಿಬಂಧ, ಗಾದೆ ಮಾತು ಹೇಳಿದ್ದೀನಿ. ಉಳಿದ ವಿಷಯಗಳನ್ನ ಈ ವಿಡಿಯೋದಲ್ಲಿ ಕಡೆಯವರೆಗೂ ನೋಡಿ. ಸೊ ಖಂಡಿತ 50ಕ್ಕೆ 60 70 ಮಾರ್ಕ್ಸ್ಗಳನ್ನು ನಾನು ನಿಮಗೆ ಈಸಿಯಾಗಿ ಕ್ವಶನ್ಸ್ಗಳನ್ನು ಕೊಟ್ಟಾಯಿತು. ಚೆನ್ನಾಗಿ ಇವುಗಳನ್ನು ಓದ್ಕೊಡ್ರಿ. ಓದದೇ ಇದ್ದರೆ ಈ ಪರಿಕಲ್ಪನೆಗಳನ್ನು ತಕ್ಷಣ ಓದಲಿಕ್ಕೆ ಪ್ರಾರಂಭವನ್ನು ಮಾಡಿ. ಇಲ್ಲಿಂದ ಪ್ರಶ್ನೆಗಳು ಖಂಡಿತವಾಗಿ ಬರ್ತವೆ. ಇದೇ ಥರದ ವಿಡಿಯೋಗಳು ಎಲ್ಲ ವಿಷಯಗಳಲ್ಲಿನೂ ಕೂಡ ಹಾಕ್ತಾ ಇರ್ತೀವಿ. ಜಸ್ಟ್ ನೀವು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪದ ಲಿಂಕನ್ನು ಕೊಟ್ಟಿದ್ದೀನಿ, ಅವುಗಳಿಗೆ ಬಂದು ಜಾಯ್ನ್ ಆಗಿ ನೋಡುವ ಯಾವೆಲ್ಲ ಓದ್ಕೊಂಡು ಹೋಗಬೇಕು ಅಂತ. ಈ ಕೆಳಗಿನ ಘಟಕಗಳನ್ನು ತಪ್ಪದೇ ಓದ್ಕೊಂಡು ಹೋಗಿ ನಿಶ್ಚಿತವಾಗಿ ಪ್ರಶ್ನೆ ಬರ್ತವೆ. ಮೊದಲಿಗೆ ಕನ್ನಡ ಸಂಧಿಗಳು. ಇಲ್ಲಿ ನಿಮ್ಗೀಗಾಗಲೇ ಗೊತ್ತು, ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಅವುಗಳ ಮೇಲೆ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಸಮಾಸಗಳು, ವಿಶೇಷವಾಗಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಕರ್ಮಧಾರೆಯ ಸಮಾಸ, ಬಹುರ್ವೀಹಿ ಸಮಾಸ, ತತ್ಪುರುಷ ಸಮಾಸ, ದ್ವಂದ್ವ ಸಮಾಸ, ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸ, ಅಂಶಿ ಸಮಾಸ, ಇವುಗಳಲ್ಲಿ ಹೆಚ್ಚು ಕರ್ಮಧಾರೆಯ ಮತ್ತು ಬಹುರ್ವೀಹಿ ಸಮಾಸದ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇನ್ನು ಕನ್ನಡ ಸಂಧಿ ಆದಮೇಲೆ ಸಂಸ್ಕೃತ ಸಂಧಿಗಳು ಸಹಿತನೂ ಕೂಡ ಬರ್ತವೆ. ಸವರ್ಣ ದೀರ್ಘ ಸಂಧಿ, ಜಸ್ತ್ವ ಸಂಧಿ, ಯನ್ ಸಂಧಿ, ವೃದ್ಧಿ ಸಂಧಿ. ಓಕೆ, ಇವೆಲ್ಲವುಗಳನ್ನು ತಾವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಪುಸ್ತಕದ ಅಭ್ಯಾಸದ ಇರ್ತಕ್ಕಂಥ ಉದಾಹರಣೆಗಳು, ವ್ಯಾಕರಣದಲ್ಲಿರ್ತಕ್ಕಂಥ ಉದಾಹರಣೆಗಳನ್ನು ಒಟ್ಟಿಗೆ ತೆಗೀರಿ. ಸೊ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಗೊಂದಲ ಬೇಡ, ಇಲ್ಲಿಂದ ಪ್ರಶ್ನೆಗಳು ಬಂದೇ ಬರ್ತವೆ. ಮುಂದೆ ಅನುಸ್ವಾರ ಮತ್ತು ವಿಸರ್ಗ ಸಹಿತ ಪದಗಳು. ಸೊ ಅವರು ಆಲ್ರೆಡಿ ಅಂಬೇರ ಅಂತಕ್ಕಂಥದ್ದು ಕೊಟ್ಟಿದ್ರು. ಅಂದ್ರೆ ಈ ಕೆಳಗಿನ ಪದಗಳಲ್ಲಿ ಅನುಸ್ವಾರ ಸಹಿತ ಪದ ಯಾವುದು? ಸೊ ಇಲ್ಲಿ ಈ ಥರ ಆಗಿರ್ತಕ್ಕಂಥ ಬಂದರೆ ಅನುಸ್ವಾರ, ದುಃಖ ಅಂತಕ್ಕಂಥ ಬಂದ್ರೆ ವಿಸರ್ಗ. ಸೊ ನಮಗೆ ಗೊತ್ತಿದೆ, ಆ ಪದಗಳ ಬಗ್ಗೆನೂ ಕೂಡ ನೋಡ್ಕೊಂಡೋಗಿ. ಇನ್ನು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು, ಕಾರಕಾರ್ಥಗಳು. ನೀವು ಎರಡನ್ನು ನೋಡ್ಕೊಂಡೋಗಿ. ವಿಭಕ್ತಿ ಪ್ರತ್ಯಯಗಳು ಪ್ರಥಮವು, ದ್ವಿತೀಯ ಅನ್ನು, ತೃತೀಯಿಂದ ಮುಂದೆ ಅದರ ಕಾರಕಾರ್ಥಗಳು ಬರ್ತವೆ. ಅವುಗಳ ಸಹಿತನೂ ಕೂಡ ತಮಗೆ ಜ್ಞಾನ ಇರಲಿ. ಮುಂದೆ ತತ್ಸಮ ತದ್ಭವಗಳು. ಸೊ ಇಲ್ಲಿಂದ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಪದಗಳ ಸರಿಯಾದ ರೂಪ. ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದೀನಿ. ಕೀರ್ತಿ ಇದೆ ಮತ್ತು ಕೃತಿ ಇದೆ. ಸೊ ಸರಿಯಾದದ್ದು ಕೃತಿ. ಸೊ ಈ ಥರನಾಗಿ ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ವಿಶೇಷವಾಗಿ ಒತ್ತಕ್ಷರದಲ್ಲಿರ್ತಕ್ಕಂಥ ಪದಗಳನ್ನು ನಿಮಗೆ ಕೊಡ್ತಾರೆ. ಸರಿಯಾದ ಪದವನ್ನು ಗುರುತಿಸಲಿಕ್ಕೆ ಹೇಳ್ತಾರೆ. ಮುಂದೆ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳು. ಸೊ ಕ್ರಿಯಾಪದಗಳಲ್ಲಿ ಧಾತು, ಅದರಲ್ಲಿ ಅಕರ್ಮಕ, ಸಕರ್ಮಕ ಧಾತುಗಳಿಗೆ ಉದಾಹರಣೆಗಳಿದ್ದಾವೆ, ಅವುಗಳನ್ನು ನೋಡಿ. ಮುಂದೆ ಕಾಲಗಳಲ್ಲಿ ಇರ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿ ಎಲ್ಲ ಚಾರ್ಟ್ ಹಾಕಿ ಕೊಟ್ಟಿದ್ದಾರೆ, ಹೌದಲ್ಲ? ವರ್ತಮಾನದ್ದು ಇದೆ, ಭೂತನೂ ಇದೆ, ಭವಿಷ್ಯತ್ ಕಾಲ. ಅದನ್ನು ಸ್ವಲ್ಪ ನೋಡ್ಕೊಂಡೋಗಿ ಯಾವ ಯಾವ ಪ್ರತ್ಯಯಗಳು ವರ್ತಮಾನ ಕಾಲದಲ್ಲಿ ಬರ್ತವೆ, ಭೂತಕಾಲದಲ್ಲಿ ಬರ್ತವೆ, ಭವಿಷ್ಯತ್ ಕಾಲದಲ್ಲಿ ಬರ್ತವೆ. ಮುಂದೆ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು. ಸೊ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ ಅದು. ಮುಂದೆ ವಿದ್ಯಾರ್ಥಕ ಕ್ರಿಯಾಪದಗಳು. ಸೊ ತಮಗೆ ಗೊತ್ತಿದೆ, ಸಂಭವನಾರ್ಥಕ ಆಗಿರ್ಬೋದು, ನಿಷೇಧಾರ್ಥಕ ಆಗಿರ್ಬೋದು. ಇಲ್ಲಿಂದ ಪ್ರಶ್ನೆಗಳು ನಿಮಗೆ ಕೇಳ್ತಾರೆ. ಸೊ ಪದಗಳ ಅರ್ಥ. ಎಸ್, ಇದು ಸ್ವಲ್ಪ ಡಿಫಿಕಲ್ಟ್. ವಿಶೇಷವಾಗಿ ಹಳಗನ್ನಡ ಪದದ ಏನು ಮಾಡ್ತಾರಪ್ಪ ಅಂದರೆ ಪದ್ಯದಲ್ಲಿರ್ತಕ್ಕಂಥ ಪದಗಳನ್ನು ನಿಮಗೆ ಕೇಳ್ತಾರೆ. ಸೊ ಅದಕ್ಕಾಗಿ ಹಿಂದೆ ಇರ್ತಕ್ಕಂಥ ಪ್ರತಿ ಪಾಠದ ಹೊಸ ಪದಗಳಾಗಿರ್ಬೋದು ಅಥವಾ ಶಬ್ದಗಳ ಅರ್ಥ ಆಗಿರಬಹುದು. ಓಕೆ, ಅವುಗಳನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಒಂದೆರಡು ಸಲ ಕನ್ನಯಿಸಿ. ಸೊ ಖಂಡಿತವಾಗಿ ವ್ಯಾಕರಣ ಪರಿಕಲ್ಪನೆಗಳಲ್ಲಿ ಮತ್ತು ಅರ್ಥಗ್ರಹಣದ ಪರಿಕಲ್ಪನೆಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಈಸಿಯಾಗಿ ಏನು ಮಾಡ್ತೀರಪ್ಪ ಅಂದ್ರೆ ಅಟೆಂಡನ್ನು ಮಾಡ್ತೀರಿ. ಇಷ್ಟು ಬಿಟ್ಟು ಬೇರೆ ಕೇಳ್ತಕ್ಕಂಥ ಸಾಧ್ಯತೆ ಇಲ್ಲ. ಇನ್ನು ಸ್ವಲ್ಪ ನಾವು ಮಾಡೆಲ್ ಕ್ವಶನ್ ಪೇಪರ್ ನೋಡಿದರೆ ಚಿತ್ರಾಧಾರಿತ ಪ್ರಶ್ನೆಗಳು ಬರ್ತಾ ಇದ್ದಾವೆ. ನಿಮಗೆ ಕವಿ ಸಾಹಿತ್ಯಗಳಲ್ಲಿ ಚಿತ್ರ ಕೊಟ್ಟಿದ್ರಲ್ಲ SL ಭೈರಪ್ಪ ಅವ್ರದ್ದು. ಸೊ ಆ ಥರನಾಗಿ ಎಷ್ಟು ಪಾಠಗಳು ಮತ್ತು ಎಷ್ಟು ಗದ್ಯಪಾಠ ಪದ್ಯಪಾಠಗಳಿದಾವಲ್ಲ, ಆ ಕವಿ ಸಾಹಿತಿಗಳ ಭಾವಚಿತ್ರ ನೆನಪಿರಲಿ. ಎಸ್, ಇವರು ರಾಘವಾಂಕ, ಇವರು ಸುರ ಯಕುಂಡಿ, ಕೈಯಾರ ಕಿಂಗ್ಯಂಗ ರೈ, ಜನ್ನ. ಸೊ ಎಷ್ಟು ನಿಮಗೆ ಕವಿ ಸಾಹಿತಿಗಳದಾರಲ್ಲ ಅವರೆಲ್ಲ ಭಾವಚಿತ್ರಗಳು ಗೊತ್ತಿರಲಿ. ಯಾಕಂದರೆ ಭಾವಚಿತ್ರ ಕೊಟ್ಟು ಸಹಿತ ಈ ಸಾಹಿತಿ ಯಾರು, ಅವರ ಬಗ್ಗೆ ಜನ್ಮಸ್ಥಳ, ಜನ್ಮಕಾಲ, ಕೃತಿ, ಆಮೇಲೆ ಬಿರುದುಗಳನ್ನು ವಾಕ್ಯ ರೂಪದಲ್ಲಿ ಬರಲಿಕ್ಕೆ ಇರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ. ಇನ್ನು ನಿಮಗೆ ನೋಡಿದ್ದೀರಿ ಎಸ್ 4 ಅಂಕಕ್ಕೆ ಬೆಡಗಿನ ತಾನ ಜಯಪುರ ಪಾಠದ ಚಿತ್ರ ಕೊಟ್ಟಿದ್ರು. ಓಕೆನಾ? ಇದು ಯಾವ ಸ್ಮಾರಕ, ಇದ್ರ ಬಗ್ಗೆ ಬರೀದೆ ಅಂತ. ಹಿಂಗೆ
ಮತ್ತು ಜನಪದ ಕಲೆಗಳ ವೈಭವದ ಮೇಲೆ ಇರ್ತಕ್ಕಂಥದ್ದು ಕೂಡ ನಿಮಗೆ ಕೊಟ್ಟಿದ್ದರು. ಡೊಳ್ಳು ಕುಣಿತದ ಬಗ್ಗೆ ಇತ್ತು. ಸೊ ಈಗ ಯಕ್ಷಗಾನದ ಬರ್ಬೋದು, ಆಮೇಲೆ ಬೇರೆ ಬೇರೆ ಪಾಠಗಳಲ್ಲಿ ಚನ್ನಭೈರಾದೇವಿ ಬಗ್ಗೆ ಇರ್ತಕ್ಕಂಥದ್ದು ಅಲ್ಲಿ ಒಂದಿದೆ, BGL ಸ್ವಾಮಿಯವರ ಬಗ್ಗೆನೂ ಫೋಟೋಗಳಿದ್ದಾವೆ. ಓಕೆ, ರಾಮರಾಜ್ಯದಲ್ಲಿನೂ ಕೂಡ ಇದೆ. ಸೊ ಹಿಂಗೆ ಈ ಪಾಠದಲ್ಲಿ ಬರ್ತಕ್ಕಂಥ ಚಿತ್ರಾಧಾರಿತವು ಅಂದರೆ ಈ ಚಿತ್ರ ಈ ಪಾಠಕ್ಕೆ ಸಂಬಂಧ ಇದೆ, ಈ ಚಿತ್ರದ ಮೇಲೆ ಈ ಪ್ರಶ್ನೆ ಬರ್ಬೋದು. ಓಕೆ, ಅಷ್ಟು ಪರಿಕಲ್ಪನೆ ಇದ್ದರೆ ಸಾಕು. ಸೊ ಚಿತ್ರಾಧಾರಿತ ಪ್ರಶ್ನೆಯನ್ನು ಸುಮಾರು 7 ಅಂಕಗಳಿಗೆ ಬರ್ತಾ ಇದ್ದಾವೆ. ಅವುಗಳನ್ನು ಚೆನ್ನಾಗಿ ಕಲ್ಕೊಂಡು ಹೋಗಿ. ಇನ್ನು ನಾನು ಆಲ್ರೆಡಿ ನಿಮಗೆ ಪ್ರಬಂಧವನ್ನು ಫಸ್ಟಲ್ಲಿ ಹೇಳಿದ್ದೆ. ರಾಷ್ಟ್ರೀಯ ಭಾವೈಕ್ಯ, ರಾಷ್ಟ್ರೀಯ ಹಬ್ಬಗಳ ಮಹತ್ವವನ್ನು ಕೂಡ ನಾನು ನಿಮ್ಗೆ ಹೇಳಿದ್ದೆ. ಜನಸಂಖ್ಯೆ ಮತ್ತು ನಿರುದ್ಯೋಗವನ್ನು ಕೂಡ ನೋಡ್ಕೊಂಡು ಹೋಗಿ, ಯಾಕೆಂದರೆ ಇದು ವರ್ತಮಾನ ಕಾಲದಲ್ಲಿ ಪ್ರಚಲಿತದಲ್ಲಿರ್ತಕ್ಕಂಥ ವಿಷಯ. ಸೊ ಜನಸಂಖ್ಯೆ ಮತ್ತು ನಿರುದ್ಯೋಗಕ್ಕೆ 1 ಪುಟ ಆಗುವಷ್ಟು ಪ್ರಬಂಧ ಬರೀತಕ್ಕದ್ದನ್ನು ಕೂಡ ಕಲ್ಕೊಂಡು ಹೋಗಿ. ಸೊ ಇಷ್ಟು 2ನೇ ಪಾರ್ಟಲ್ಲಿ ಆಲ್ಮೋಸ್ಟ್ ಆಲ್ ನಿಮಗೆ ಕ್ವಶನ್ ಪೇಪರಲ್ಲಿ ಬರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳನ್ನ ನಾನು ಹೇಳಾಯಿತು. ಇನ್ನು ನಿಮಗೆ ಇನ್ನಷ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತೀನಿ. ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಹಿತನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಲೈನಪ್ ಮಾಡ್ತೀನಿ. ಸೊ ಡಿಪೆಂಡ್ ಅಪಾನ್ ಯುವರ್ ವಿಡಿಯೋಗಳ ಲೈಕ್, ಶೇರ್, ಮತ್ತು ಹೆಚ್ಚು ಲೈಕ್ ಆಗಬೇಕು, ಹೆಚ್ಚು ಜನರಿಗೆ ಶೇರ್ ಹೋಗಬೇಕು, ಹೆಚ್ಚು ವ್ಯೂಸ್ ಬಂದರೆ ಸಾಕು, ನಾನು ವಿಡಿಯೋ ಅಂತ ಖಂಡಿತವಾಗಿ ಮಾಡ್ತೀನಿ. ಸೊ ನೋಡೋಣ ಎಷ್ಟು ಲೈಕ್ ಬರ್ತವೆ, ಎಷ್ಟು ಶೇರ್ ಬರ್ತವೆ ಅಂತ. ಅದ್ರ ಮೇಲೆ ನಾನು ಏನು ಮಾಡ್ತೀನಿ, ಡಿಫೆಂಡನ್ನು ಮಾಡ್ತೀನಿ. ಇನ್ನು ನೆಕ್ಸ್ಟ್ ಹಾಕ್ತಕ್ಕಂಥ ವಿಡಿಯೋಗಳು ಪ್ರಶ್ನೋತ್ತರ ವಿಡಿಯೋಗಳು ಇರ್ತವೆ, ಖಂಡಿತವಾಗಿ ನಿಮಗೆ ಹೆಚ್ಚಿನ ಅಂಕಗಳನ್ನು ತಂದು ಕೊಡ್ತವೆ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮಾತ್ರ ಮರೆಯದಿರಿ. ಸೊ ಇನ್ನೂ ಇಂಗ್ಲೀಷ್, ಹಿಂದಿ, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿನೂ ಕೂಡ ನಾನು ಈ ಥರ ನಿಮಗೆ ಕ್ವಶನ್ಸ್ಗಳನ್ನು ಕೊಡ್ತೀನಿ, ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತೀನಿ. ಕೆಲವೊಂದಿಷ್ಟು ಮೇನ್ ಕ್ವಶನ್ ಆನ್ಸರ್ಸ್ಗಳನ್ನು ಸಹಿತ ಶೇರ್ ಮಾಡ್ತಾನೆ ಹೋಗ್ತೀನಿ. ಕನ್ನಡದ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಸಹಿತ ಹಾಕಿದ್ದೀನಿ. 9ನೇ ತರಗತಿ ಕನ್ನಡ ಪ್ರಶ್ನೋತ್ತರ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ ಇದಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, ಸೊ ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ಗಳನ್ನು ಮಾತ್ರ ಜಾಯ್ನ್ ಆಗೋದನ್ನು ಮರಿಬೇಡಿ. ಯಾಕಂದರೆ ಅಲ್ಲಿ ಹೆಚ್ಚು ಕಂಟೆಂಟ್ಗಳನ್ನು ನಾನು ನಿಮಗೆ ಶೇರ್ ಮಾಡ್ತಾ ಹೋದರೆ ಸೊ ನಿಮ್ಗೆ ಏನಾಗ್ತದೆ, ಭಾಳಷ್ಟು ಬೇಗನೆ ಯೂಸ್ ಆಗ್ತದೆ ಅಂತ ಹೇಳ್ತಾ, ಸೊ ದಯಮಾಡಿ ಹೆಚ್ಚು ಜನರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಕಮೆಂಟನ್ನು ಆಫ್ ಮಾಡಿದ್ದೀವಿ, ಏಕೆಂದರೆ ಭಾಳಷ್ಟು ಕಮೆಂಟ್ಗಳನ್ನು ಬರೋದ್ರಿಂದ ರಿಪ್ಲೈ ಮಾಡೋಕ್ಕೆ ನಮಗೆ ಸಮಯ ಬಹಳ ಬೇಕಾಗಿದೆ.